ತುಂಬ ಮುಖ್ಯವಾದ ವಿಷಯದ ಬಗ್ಗೆ ಒಂದು ಸಿನಿಮಾ ಇದು ಅಂತ ಅನ್ಸುತ್ತೆ. ಈ ವಿಷಯ ಯಾಕೆ ಅಂದರೆ ತುಂಬ ದೊಡ್ಡ ಸಮಸ್ಯೆ. ನಾವು ನಮ್ಮ ಮನೆಯಲ್ಲಿ ನಡೆದಿಲ್ಲ ಅನ್ನೋದಕ್ಕೆ ಕಣ್ಣು ಮುಚ್ಕೊಂಡು ಎಲ್ಲ ಚೆನ್ನಾಗಿದೆ, ಎಲ್ಲ ಆರಾಮಾಗಿದೆ, ನಮ್ಮ ಇಂಡಸ್ಟ್ರಿಯಲ್ಲಿ ಮೀಟು ಇಲ್ಲ ಅಂತ ಹೇಳಿದ್ರಲ್ಲ, ಹಾಗೆ ಇಲ್ಲೇನು ನಡೆದಿಲ್ಲ ಅಂತ ಡಿನಯಲಲ್ಲಿದ್ದೀವಿ. ಆದರೆ ಅಂಕಿಅಂಶಗಳು ಬೇರೆನೇ ಕತೆ ಹೇಳ್ತಾ ಇದೆ. ಅದು ಅವ್ರು ಹೇಳಿದ ಅಂಕಿಅಂಶಗಳು ರಿಪೋರ್ಟೆಡ್ ಕೇಸಸ್, ರಿಪೋರ್ಟ್ ಆಗದೆ ಹೋಗೋ ಕೇಸಸ್ ಇದರ ಡಬಲ್ ಟ್ರಿಪಲ್ ಇರುತ್ತೆ. ಯಾಕಂದರೆ ನಮ್ಮ ಸಮಾಜವೇ ಆಗಿದೆ. ಟೈಟಲ್ ನನಗೆ ಮುಖ್ಯ ಆಗಲಿಲ್ಲ, ಜೊತೆಗೆ ಆ ಕ್ಯಾಪ್ಷನ್ ನಾನು ಏನಾದ್ರು ಬಿಟ್ಟರೆ ನಾನು ಕರೆಕ್ಷನ್ ಮಾಡ್ತೀನಿ. ಒಂದು ಹೆಣ್ಣಿನ ಕತೆ ಅಲ್ಲ, ಒಂದು ಗಂಡಿನ ಕತೆ ಆಗಬೇಕು ಅಂತ, ಒಂದೊಂದು ಗಂಡಿನ ಕತೆ ಆಗಬೇಕು. ಯಾಕೆಂದರೆ ಅತ್ಯಾಚಾರ ಮಾಡ್ತಾ ಇರೋರು ನಾವು ಗಂಡಸರ ಪ್ರತಿನಿಧಿಗಳಾಗಿ ನಾವಿಲ್ಲಿ ನಿಂತ್ಕೊಂಡು, ತಪ್ಪಿತಸ್ಥರ ನಿಂತ್ಕೊಂಡು ಅದನ್ನು ನೋಡಬೇಕಾಗಿರೋ ಅನಿವಾರ್ಯತೆ ನಮಗಿದೆ ಇವತ್ತು. ಈ ವಿಷಯ ಯಾಕೆ ಅಂದರೆ ಇವತ್ತು ನೀವು ವರ್ಲ್ಡ್ ವಿಮೆನ್ ಸೇಫ್ಟಿ ಇಂಡೆಕ್ಸ್ ನೋಡಿದ್ರೆ 128ನೇ ಪೊಸಿಷನ್ಲಿದ್ದೀವಿ 177 ದೇಶಗಳಲ್ಲಿ. ನಮ್ಮ ಕಲ್ಚರ್ ಬಗ್ಗೆ ನಾವು ಮಾತಾಡ್ತೀವಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತೀವಿ, ಶ್ಲೋಕಗಳು ಹೇಳ್ತೀವಿ, ಪೂಜೆ ಮಾಡ್ತೀವಿ, ದೇವರ ಸ್ಥಾನದಲ್ಲಿ ಹೆಣ್ಣನ್ನ ಕೂರಿಸಿದ್ದೀವಿ. ಆದರೂ 128ನೇ ಪೊಸಿಷನ್ಲಿದ್ದೀವಿ. ಸಾವಿರಾರು ರೇಪ್ಗಳು ನಡೀತಾ ಇವೆ. ಅದು ರಿಪೋರ್ಟೆಡ್ ಅನ್ರಿಪೋರ್ಟೆಡ್ ಬೇಕಾದಷ್ಟು. ಇವತ್ತಿಗೂ ಎಷ್ಟೊಂದು ವಿಡಿಯೋ, ಮಣಿಪುರದಲ್ಲಂತ ನಡೆದಂಥ ವಿಡಿಯೋ ತೆಗೆದು ಅದನ್ನು ಪ್ರಚಾರ ಮಾಡಿದಂಥ ಪ್ರಕರಣಗಳು, ಹೀಗೆ ಸಾವಿರಾರು. ಸೊ ನಮ್ಮ ಮನೇಲಿ ನಡೆದಿಲ್ಲ ಅನ್ನೋದಕ್ಕೆ ನಾವು ಆರಾಮಾಗಿದ್ದೀವಿ, ಅದು ಕೂತ್ಕೊಂಡಿದ್ದೀವಿ, ಇಲ್ಲಿ ನಗ್ತೀವಿ, ಮಾತಾಡ್ತೀವಿ, ಎಲ್ಲ ಆಗುತ್ತೆ. ಯಾರ್ದಾರು ಮನೇಲಿ ಇದು ನಡೆದ್ರೆ ನಗೋಕ್ಕಾಗತ್ತಾ? ಆ ಮನೆಗಳ ಪರಿಸ್ಥಿತಿ ನೋಡಿ, ಆ ಅಪ್ಪ ಅಮ್ಮದಿರ ಪರಿಸ್ಥಿತಿ ನೋಡಿ, ಅವರ ಅಣ್ಣ ತಮ್ಮದಿರ, ಅಕ್ಕ ತಂಗಿಯರ, ಅವರ ಸಂಬಂಧಿಕರ ಪರಿಸ್ಥಿತಿ ನೋಡಿ. ಸೊ ಹಾಗಾಗಿ ಈ ವಿಷಯದ ಬಗ್ಗೆ ಈ ವಿಷಯ ದಾಖಲಾಗಬೇಕು. ಅದನ್ನು ಸಿನಿಮಾದಂಥ ಪವರ್ಫುಲ್ ಮೀಡಿಯಂ ಮೂಲಕ ಹೇಳಬೇಕು ಅಂತ ನನಗೆ ಅನ್ಸುತ್ತೆ. ಸೊ ಹಾಗಾಗಿ ಸಿನಿಮಾ ಆಗೋದು ಈ ವಿಷಯ ಅನಿವಾರ್ಯತೆ, ಅನಿವಾರ್ಯ ಅಗತ್ಯ ನಮಗೆ. ನಾವು ನಮ್ಮ ದೇಶ ಅಂತ ಇಟ್ಕೊಳ್ಳೋಣ. ಸದ್ಯಕ್ಕೆ ಪ್ರಪಂಚದಲ್ಲಿ ಎಲ್ಲೆಡೆ ಇದೇ ಥರದ ಪರಿಸ್ಥಿತಿನೇ ಇದೆ. ಬಲಾಢ್ಯರೆಲ್ಲರೂ ಬಲಹೀನರನ್ನು ಶೋಷಿಸೋದು ಅದು ಸಹಜ ಆಗೋಗಿದೆ. ಇವತ್ತೆಲ್ಲೇ ಹೋದ್ರು ಬಹುಜನರು ಅಂದರೆ ಬಹುಸಂಖ್ಯಾತರು ಅಲ್ಪಸಂಖ್ಯಾತರನ್ನ ಮೇಲೆ ದಬ್ಬಾಳಿಕೆ ಮಾಡೋದು, ಬಲಾಢ್ಯರು ಬಲಹೀನರ ಮೇಲೆ ದಬ್ಬಾಳಿಕೆ ಮಾಡೋದು ಅದು ಸಹಜ ಅನ್ನೋ ಮಟ್ಟಿಗೆ ಒಪ್ಪಿತವಾಗೋಗಿದೆ ಈ ಸಮಾಜದಲ್ಲಿ. ಅದನ್ನು ಪ್ರಶ್ನೆ ಮಾಡಬೇಕು. ಯಾರು ಪ್ರಶ್ನೆ ಮಾಡಬೇಕು? ಈ ಥರದ ಕಲಾ ಮಾಧ್ಯಮಗಳು ಪ್ರಶ್ನೆ ಮಾಡಬೇಕು. ನಾನು ಅವಾಗವಾಗ ಹೇಳ್ತಾ ಇರ್ತೀನಿ, ಜನಪರವಲ್ಲದ ಕಲೆ ಅರ್ಥಪೂರ್ಣವಲ್ಲ, ಸಂಪೂರ್ಣವಲ್ಲ ಅಂತ. ಜನರ ಪರವಾಗಿ ನಿಂತ್ಕೋಬೇಕು ಕಲಾ ಮಾಧ್ಯಮಗಳು. ಜನರ ಪ್ರಶ್ನೆಯನ್ನು ಎತ್ತಬೇಕು, ಜನರ ಸಮಸ್ಯೆಗಳನ್ನ ದಾಖಲು ಮಾಡಬೇಕು. ಅದು ಇನ್ನೂ 100 ವರ್ಷ 1000 ವರ್ಷ ನಮ್ಮ ನೆನಪಾಗಿ ಉಳ್ಕೋಬೇಕು. ನಮ್ಮ ಇತಿಹಾಸದಲ್ಲಿ ನಾವು ಮಾಡಿದ ತಪ್ಪುಗಳನ್ನ ತಿದ್ದುಕೊಳ್ಳೋದಕ್ಕೆ ಒಂದು ಪಾಠ ಆಗಬೇಕು. ಸೊ ಸಿನಿಮಾ ಮೂಲಕ ಬರೋದು ತುಂಬ ಮುಖ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ಹಾಗಾಗಿ ಈ ವಿಷಯದ ಬಗ್ಗೆ ಸುಮಾರು ಸಿನಿಮಾಗಳಾಗಿವೆ. ಎಷ್ಟು ಮಾಡಿದ್ರೂ ಸಾಲದು, ಬದಲಾವಣೆ ಏನೂ ಆಗಿಲ್ವಲ್ಲ. ಸೊ ಬದಲಾವಣೆ ತರುವಂಥ ಮಾಧ್ಯಮ ಸಿನಿಮಾ. ಸೊ ಈ ಥರದ ಮಾಧ್ಯಮವನ್ನು ಬಳಸಿ ಈ ವಿಷಯವನ್ನು ಮಾತಾಡಲೇಬೇಕಾದ್ದು ಅನಿವಾರ್ಯತೆ. ಅದು ಯಾವುದೇ ಕೇಸ್ ಆಗಿರ್ಬೋದು. ಒಂದು ಕೇಸಿನ ಬಗ್ಗೆ ಅಂತಲ್ಲ ಇದು. ಅದು ಇವತ್ತು ಸುದ್ದಿಯಲ್ಲಿರೋ ಕಾರಣಕ್ಕೆ ಅದನ್ನು ಬಳಸಿದ್ದಾರೆ ಅಂತನೂ ಅಲ್ಲ. ಯಾಕಂದರೆ ನಿರ್ಭಯ ಅಂತ ಇಟ್ಕೊಂಡ್ರೂ ಆಗುತ್ತೆ, ಯಾವುದೇ ಇಟ್ಕೊಂಡ್ರೂ ಆಗುತ್ತೆ. ನಮಗೆ ಇಲ್ಲಿ ಈ ಸಮಸ್ಯೆ ಮುಖ್ಯ ಆಗಬೇಕಾಗತ್ತೆ. ಯಾಕಂದರೆ ಆ ಮಕ್ಕಳು ಯಾರದ್ದೋ ಅಕ್ಕ, ತಂಗಿ, ಮಗಳು, ತಾಯಿ, ಏನು ಬೇಕಾದ್ರೂ ಆಗಿರ್ಬೋದು. ಸೊ ನಾವೆಲ್ಲರೂ ಒಂದು ಸಮಾಜವಾಗಿ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂದರೆ ಖಂಡಿತ ಈ ಸಮಸ್ಯೆನ ನಾವು ಬಗೆಹರಿಸ್ಕೊಳ್ಳೇಬೇಕಾಗತ್ತೆ. ಅದಕ್ಕೆ ಈ ಸಿನಿಮಾ ಎಲ್ಲೋ ಒಂದು ಕಡೆ ಆ ಆಲೋಚನೆಯ ಬೀಜವನ್ನು ಬಿತ್ತಿದ್ರೆ ದೊಡ್ಡ ಸಾರ್ಥಕತೆ ಈ ಸಿನಿಮಾದ್ದು ಅಂತ ನನಗನ್ಸುತ್ತೆ. ಜೊತೆಗೆ ಈ ವಿಷಯ ಯಾಕೆ ಅದೊಂದು ಮಾತಾಡ್ತಾ ಇದು ವಿಷಯ ಸಿನಿಮಾನು ಬರಬೇಕು ಅಂತ. ಈ ಸಿನಿಮಾ ಒಂದು ಹೆಣ್ಣು ಡೈರೆಕ್ಟ್ ಮಾಡಬೇಕು. ಯಾಕೆ ಅಂತ ಅದು ಮಾಡ್ತಾ ಇರೋದು ನನಗೆ ಯಾಕೆ ಖುಷಿ ಅನಿಸ್ತು ಅಂದರೆ, ಏನೇ ಮಾಡಿದ್ರು ನಾವು ಶೋಷಕ ಸಮುದಾಯ, ನಾವು ಗಂಡಸರು, ಹೆಣ್ಣು ಶೋಷಿತಳು. ಏನೇ ಹೇಳ್ಬೋದು, ಏನೇ ಸಮಾನತೆ ಬಗ್ಗೆ ನಾವು ಪಾಠ ಮಾಡ್ಬೋದು. ಇವತ್ತು ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ, ಎಲ್ಲರೂ ಸಮಾನ ಅಂತ ಹೇಳಿದ್ರು. ಇವತ್ತು ಅಸಮಾನತೆ ಹಾಗೆ ಇದೆ. ಇವತ್ತು ಅಂಕಿಅಂಶಗಳು ತೋರಿಸ್ತಾ ಇದೆ ನಮಗೆ. ಅಂಕಿಅಂಶಗಳು ಸುಳ್ಳು ಹೇಳಲ್ವಲ್ಲ. ಹಾಗಾಗಿ ನಮ್ಮನ್ನು ನಾವು ತಿದ್ದುಕೊಳ್ಳೋದಕ್ಕೆ ಇದೊಂದು ಅವಕಾಶ ಆಗ್ಬೇಕು. ಜೊತೆಗೆ ಒಂದು ಹೆಣ್ಣಿನ ದೃಷ್ಟಿಯಲ್ಲಿ ಅದು ನಮಗೆ ಕಾಣಬೇಕು.